ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಯಾವ ಪಾತ್ರೆಗಳು ಉಪಯೋಗಿಸ್ಕೊತಾ ಇದ್ರು, ಯಾವ ಅಡುಗೆ ಮಾಡ್ತಾಯಿದ್ರು, ಅದು ನಾವು ತಿಳಿಬೇಕಾಗುತ್ತೆ. ಅದನ್ನು ಬಿಟ್ಟು ನಾವು ಈಗ ಏನೇನು ಹೆಜ್ಜೆಗೂ ಕಾಯಿಲೆಗಳು, ಹೆಜ್ಜೆ ಇಟ್ಟರೆ ಕಾಯಿಲೆಗಳು, ಉಸಿರು ತೆಕ್ಕೊಂಡ್ರೆ ಕಾಯಿಲೆಗಳು, ಬಿಟ್ಟರೂ ಸಹ ಕಾಯಿಲೆಗಳು, ಹಂಗಾಗಿದೆ ನಮ್ಮ ಸ್ಥಿತಿ. ಕಾರಣ ನಾವು ಉಪಯೋಗಿಸುವಂತಹ ವಸ್ತುಗಳು, ನಾವು ಉಪಯೋಗಿಸುವಂತಹ ಪಾತ್ರೆಗಳು. ಸ್ನೇಹಿತರೆ, ಹಿಂದೆ ಅಜ್ಜಂದ್ರ ಕಾಲದಲ್ಲಿ ಈ ಮಣ್ಣಿನ ಮಡಿಕೆಯಿಂದ ಅಡುಗೆ ಮಾಡ್ತಾಯಿದ್ರು. ಅವರು 100-150 ವರ್ಷ ಬಾಳ್ತಾಯಿದ್ರು, ಅಂದರೆ ಬದುಕುತ್ತಾಯಿದ್ರು. ಅವರಿಗೆ ಯಾವ ಕಾಯಿಲೆ ಕಸಾರ ಇರಲಿಲ್ಲ. ಅದೇ ರೀತಿ ಅವರು ಸಹ ಇದು ಬಂತು, ಹಿತ್ತಾಳೆ ಮತ್ತು ತಾಮ್ರ ಬಂತು. ಈ ತಾಮ್ರ ನಮ್ಮ ಹೃದಯ, ಕಿಡ್ನಿ ಮತ್ತು ಲಿವರ್ ಎಲ್ಲನೂ ಈ ತಾಮ್ರದಿಂದ ಮಾಡಲ್ಪಟ್ಟಿದೆ. ಈ ತಾಮ್ರ ಅಷ್ಟು ನಮಗೆ ಬೇಕಾದ, ಆದರೆ ಪ್ರತಿನಿತ್ಯ ತೊಳೆಯಬೇಕು, ಕ್ಲೀನಾಗಿ ಇಡಬೇಕು. ಮತ್ತು ಈ ಪಿಂಗಾಣಿ ಅಂತ ಬಂತು. ಈಗ ಎಲ್ಲಿ ನೋಡಿದ್ರೂ ಇದೆ ಪ್ಲಾಸ್ಟಿಕ್, ಎಲ್ಲಿ ನೋಡು ಪ್ಲಾಸ್ಟಿಕ್, ಸ್ಟೀಲು, ಅಲ್ಯೂಮಿನಿಯಂ ತರಲಿಕ್ಕಾಗಲಿಲ್ಲ, ಅಲ್ಯೂಮಿನಿಯಂ. ಈ ಅಲ್ಯೂಮಿನಿಯಂ ಅಂತೂ ಭಾರಿ ಡೇಂಜರ್. ಆದರೆ ಅದನ್ನೇ ಪ್ರತಿಯೊಂದಕ್ಕೂ, ಕುಕ್ಕರು, ಅದು ಇದು ಪ್ರತಿಯೊಂದಕ್ಕೂ ಅದೇ. ಸ್ನೇಹಿತರೆ, ನಾವು ಹಿಂದೆ ಹೋಗಬೇಕು. ನಮ್ಮ ಅಜ್ಜಿಯಂದರು, ತಾತಂದರು ಏನು ಉಪಯೋಗಿಸ್ಕೊತಾ ಇದ್ರು, ಯಾಕಷ್ಟು ಸ್ಟ್ರೆಂತ್ ಆಗಿದ್ರು, ಯಾಕಷ್ಟು ಅವರು ಆಯಸ್ಸು ಜಾಸ್ತಿ ಆಗ್ತಾಯಿತ್ತು ಅಂತ ತಿಳ್ಕೊಬೇಕು ನಾವು. ಅದನ್ನು ಬಿಟ್ಟು ಕಲಿಯುಗ ಅಂತ ಎಲ್ಲ ಪ್ಲಾಸ್ಟಿಕ್ ಮಯಾಗಿ ಎಲ್ಲಿ ನೋಡು ಪ್ಲಾಸ್ಟಿಕ್. ಫಲವತ್ತಾದ ಭೂಮಿಯನ್ನು ಈ ಪ್ಲಾಸ್ಟಿಕ್ಕಲ್ಲಿ ಅಲ್ಲಲ್ಲಿ ಬಿದ್ದು ಭೂಮಿ ಫಲವತ್ತತೆ ಕಳ್ಕೊಂಡು ಭೂಮಿಯ ಶಕ್ತಿ ಹೀನ ಆಗಿದೆ. ಭೂತಾಯಿಯ ಶಕ್ತಿ ಯಾವಾಗ ಹೀನ ಆಗುತ್ತೋ ನಾವು ನಿಸ್ಸಕ್ತರಾಗ್ತೀವಿ. ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ನೀವು ಏನೇ ಮಾಡಲಿ, ಎಲ್ಲ ಪ್ಲಾಸ್ಟಿಕ್ಕೋ, ಸ್ಟೀಲೋ, ಇನ್ನೊಂದೋ ಮತ್ತೊಂದು ಏನೇ ಮಾಡಲಿ, ಆದರೆ ಭೂತಾಯಿ ಶಕ್ತಿಯಾಗಿರಬೇಕು. ಆ ತಾಯಿ ಶಕ್ತಿಯಾಗಿದ್ದರೆ ನಾವು ಶಕ್ತಿವಂತರಾಗ್ತೀವಿ. ಆದ್ದರಿಂದ ಪಾತ್ರೆಗಳು ಮಣ್ಣಿನ ಮಡಕೆಗಳಿಂದ, ಹಿತ್ತಾಳೆ, ತಾಮ್ರದಿಂದ ನಾವು ಏನೇ ತಯಾರು ಮಾಡಲಿ ನಮಗೆ ಆರೋಗ್ಯವನ್ನು ವೃದ್ಧಿಪಡಿಸುತ್ತೆ. ಅದನ್ನು ಬಿಟ್ಟು ಈ ಅಲ್ಯೂಮಿನಿಯಂ ಮತ್ತು ಸ್ಟೀಲು ಮತ್ತು ಇದರಲ್ಲಿ ಈ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ. ನಮಸ್ಕಾರ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನೋಡಲಿ. ನಮಸ್ಕಾರ ಸ್ನೇಹಿತರೆ.